ನೋಡಿ, ಇನ್ ವೆಕ್ಟರ್ ಅಡಿಷನ್ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಟ್ರೂ. ಈ ನಾಲ್ಕರಲ್ಲಿ ವಿಚ್ ಈಸ್ ನಾಟ್ ಟ್ರೂ ಫೈಂಡ್ ಔಟ್ ಮಾಡಬೇಕು. ವೆಕ್ಟರ್ ಎ ಬಿ ಪ್ಲಸ್ ವೆಕ್ಟರ್ ಬಿ ಸಿ ಪ್ಲಸ್ ವೆಕ್ಟರ್ ಸಿ ಈಸ್ ಈಕ್ವಲ್ ಟು ವೆಕ್ಟರ್ 0. ವೆಕ್ಟರ್ ಎ ಬಿ ಪ್ಲಸ್ ವೆಕ್ಟರ್ ಬಿ ಸಿ ಮೈನಸ್ ವೆಕ್ಟರ್ ಸಿ ಈಸ್ ಈಕ್ವಲ್ ಟು 0 ವೆಕ್ಟರ್. ವೆಕ್ಟರ್ ಎ ಬಿ ಪ್ಲಸ್ ವೆಕ್ಟರ್ ಬಿ ಸಿ ಮೈನಸ್ ವೆಕ್ಟರ್ ಎ ಸಿ ಈಸ್ ಈಕ್ವಲ್ ಟು ವೆಕ್ಟರ್ 0. ಆಪ್ಷನ್ ಡಿ ವೆಕ್ಟರ್ ಎ ಬಿ ಮೈನಸ್ ವೆಕ್ಟರ್ ಸಿ ಬಿ ಪ್ಲಸ್ ವೆಕ್ಟರ್ ಸಿ ಎ ಈಸ್ ಈಕ್ವಲ್ ಟು ವೆಕ್ಟರ್ 0. ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್. ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ನೋಡಿ, ಇದು ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಸಿ. ಡೈರೆಕ್ಷನ್ ಯಾವ ಥರ ಬೇಕಾದರೂ ಹಾಕ್ಕೊಂಬೋದು. ಅಡಿಷನ್ ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ಅಂದರೆ ಈ ವೆಕ್ಟ್ರಲ್ಲಿ ಇನಿಷಿಯಲ್ ಪಾಯಿಂಟು, ಇದು ಟರ್ಮಿನಲ್ ಪಾಯಿಂಟು. ಈ ಡೈರೆಕ್ಷನ್ ನೋಡ್ಕೊಂಡು ನಾವು ಇನಿಷಿಯಲ್ ಪಾಯಿಂಟು ಮತ್ತು ಟರ್ಮಿನಲ್ ಪಾಯಿಂಟ್ ಹೇಳ್ತೀವಿ. ಡೈರೆಕ್ಷನ್ ಈ ಥರ ಇದ್ದರೆ ಇದು ಇನಿಷಿಯಲ್ ಪಾಯಿಂಟು, ಇದು ಟರ್ಮಿನಲ್ ಪಾಯಿಂಟು. ಹೀಗೇನು ಈ ವೆಕ್ಟ್ರಲ್ಲಿ ವೆಕ್ಟರ್ ಬಿ ಸಿನಲ್ಲಿ ಡೈರೆಕ್ಷನ್ ಈ ಥರ ಇರೋದ್ರಿಂದ ಇದು ಇನಿಷಿಯಲ್ ಪಾಯಿಂಟ್ ಆಗುತ್ತೆ, ಇದು ಟರ್ಮಿನಲ್ ಪಾಯಿಂಟು. ವೆಕ್ಟರ್ ಎ ಸಿನಲ್ಲಿ ಡೈರೆಕ್ಷನ್ ಯಾವ ಥರ ಇದೆಯೋ ಆ ಥರ ಓದಬೇಕು. ಡೈರೆಕ್ಷನ್ ಈ ಥರ ಇರೋದ್ರಿಂದ ವೆಕ್ಟರ್ ಎ ಸಿ ಅಂತ ಓದಬೇಕು. ಇವೆರಡು ಕೋಯಿನ್ಸೈಡ್ ಆದಾಗ ವೆಕ್ಟರ್ ಎ ಸಿ ಈಸ್ ಈಕ್ವಲ್ ಟು ವೆಕ್ಟರ್ ಎ ಬಿ ಪ್ಲಸ್ ವೆಕ್ಟರ್ ಬಿ ಸಿ. ಓಕೆ, ಇದು ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್. ವೆಕ್ಟರ್ ಎ ಬಿ ಪ್ಲಸ್ ವೆಕ್ಟರ್ ಬಿ ಸಿ ಈಸ್ ಈಕ್ವಲ್ ಟು ವೆಕ್ಟರ್ ಎ ಸಿ. ವೆಕ್ಟರ್ ಎ ಬಿ ಪ್ಲಸ್ ವೆಕ್ಟರ್ ಬಿ ಸಿ ಈಸ್ ಈಕ್ವಲ್ ಟು ವೆಕ್ಟರ್ ಎ ಸಿ. ಇದನ್ನು ನಾವು ಯಾವ ಥರ ಬೇಕಾದರೂ ಆಲ್ಟ್ರ್ ಮಾಡ್ಕೊಬೋದು. ಹೆಂಗೆ? ವೆಕ್ಟರ್ ಎ ಬಿ ಪ್ಲಸ್ ವೆಕ್ಟರ್ ಬಿ ಸಿ, ಇದು ಲೆಫ್ಟಿಗೆ ಬಂದರೆ ಮೈನಸ್ ವೆಕ್ಟರ್ ಎ ಸಿ ಈಸ್ ಈಕ್ವಲ್ ಟು 0 ಅಂತ ಬರಿಬೋದು. ವೆಕ್ಟರ್ ಎ ಬಿ ಪ್ಲಸ್ ವೆಕ್ಟರ್ ಬಿ ಸಿ, ಇದನ್ನು ಮೈನಸ್ ಇರೋದು ಪ್ಲಸ್ ಮಾಡ್ಬೋದು. ಮೈನಸ್ ಇರೋದನ್ನ ಪ್ಲಸ್ ಮಾಡ್ತಾ ಇದ್ದೀವಿ ಅಂದರೆ ಇದು ಉಲ್ಟಾ ಬರೀಬೇಕು, ಪ್ಲಸ್ ಸಿ ಎ, ನೆಗೆಟಿವ್ ಆಫ್ ಎ ವೆಕ್ಟರ್. ಮೈನಸ್ ಇರೋದು ಪ್ಲಸ್ ಮಾಡ್ತಾ ಇದ್ದೀವಿ ಅಂದರೆ ಎ ಸಿ ಇರೋದನ್ನ ಸಿ ಎ ಅಂತ ಬಂದರೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಓಕೆ, ಇದನ್ನು ಬೇಕಾದ್ರೆ ನಾವು ಮೈನಸ್ ಬಿ ಎ ಅಂತ ಬರಿಬೋದು. ಓಕೆ, ಅದು ನೆಗೆಟಿವ್ ಆಫ್ ವೆಕ್ಟರ್ ಡೆಫಿನೇಷನ್. ಇದನ್ನು ಬೇಕಾದ್ರೆ ಮೈನಸ್ ವೆಕ್ಟರ್ ಸಿ ಬಿ ಅಂತ ಬರಿಬೋದು. ಇದನ್ನು ಮೈನಸ್ ವೆಕ್ಟರ್ ಸಿ ಎ ಸಿ ಈಸ್ ಈಕ್ವಲ್ ಟು 0. ಯಾವ ಥರ ಆರ್ಡ್ರು ಬೇಕಾದ್ರೂ ಮಾಡ್ಕೊಬೋದು. ಮೈನಸ್ ಇರೋದನ್ನ ಪ್ಲಸ್ ಮಾಡ್ಬೋದು, ಪ್ಲಸ್ ಇರೋದನ್ನ ಮೈನಸ್ ಮಾಡ್ಬೋದು. ಓಕೆ, ಈಗ ಈ ಕಾನ್ಸೆಪ್ಟ್ ಪ್ರಕಾರ ನೋಡಿ, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಈಸ್ ಈಕ್ವಲ್ ಟು 0. ಆ್ಯಕ್ಚುಲಿ ಏನಾಗಿರುತ್ತೆ? ಎ ಸಿ ಆಗಿರುತ್ತೆ. ನೋಡಿ, ಎ ಬಿ ಪ್ಲಸ್ ಬಿ ಸಿ ಈಸ್ ಈಕ್ವಲ್ ಟು ಎ ಸಿ. ಎ ಬಿ ಪ್ಲಸ್ ಬಿ ಸಿ ಈಸ್ ಈಕ್ವಲ್ ಟು ಎ ಸಿ. ಇಲ್ಲೇನಿದೆ? ಎ ಬಿ ಪ್ಲಸ್ ಬಿ ಸಿ ಈಸ್ ಈಕ್ವಲ್ ಟು ಸಿ ಅಂತ ಇದೆ. ಈಗ ನಾನು ಇದನ್ನು ಮೈನಸ್ ಎ ಸಿನ ನಾನು ಪ್ಲಸ್ ಸಿ ಅಂತ ಮಾಡ್ಬೋದಲ್ಲ, ಪ್ಲಸ್ ಸಿ ಎ ಮಾಡ್ಬೋದು. ಅದಕ್ಕೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ, ಇದು ಕರೆಕ್ಟಾಗಿದೆ. ನಾಟ್ ಟ್ರೂ ಅಂದರೆ ಇದು ಕರೆಕ್ಟಾಗಿದೆ. ನಾಟ್ ಟ್ರೂ ಯಾವುದು ನೋಡಬೇಕು. ಈಗ ಎ ಬಿ ಪ್ಲಸ್ ಬಿ ಸಿ, ಈಗ ಸಿ ಎ ಅಂತ ಇದೆ, ಇಲ್ಲೂ ಸಿ ಎ ಇದೆ, ಇಲ್ಲೂ ಸಿ ಎ, ಇಲ್ಲೂ ಸಿ ಇರೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ಬಿ ಈಸ್ ರಾಂಗ್. ಇಲ್ಲಿ ಮೈನಸ್ ಆಗಿದೆ ಅಂದರೆ ಏನಾಗಿರಬೇಕಾಯಿತು? ಎ ಸಿ ಆಗಬೇಕಾಯಿತು. ಈಸ್ ನಾಟ್ ಟ್ರೂ. ಎ ಬಿ ಪ್ಲಸ್ ಬಿ ಸಿ ಮೈನಸ್ ಎ ಸಿ, ನೋಡಿ ಪ್ಲಸ್ ಸಿ ಇರೋದು ಮೈನಸ್ ಆಗಿದ್ದರೆ ಉಲ್ಟಾ ಬರೆದಿದ್ದೀವಿ, ಇದು ರಾಂಗ್ ಆಯಿತು. ಇದು ಎ ಬಿ ಬಿ ಸಿ ಅಂತ ಇರೋದನ್ನ ಮೈನಸ್ ಸಿ ಬಿ ಅಂತ ಬರಿಬೋದಲ್ಲ. ಇಲ್ಲಿ ಪ್ಲಸ್ ಬಿ ಸಿ ಇದೆ, ಮೈನಸ್ ಸಿ ಬಿ ಆಯಿತು, ಪ್ಲಸ್ ಸಿ ಎ ಕರೆಕ್ಟಾಗಿದೆ. ಅದಕ್ಕೆ ಯಾವ್ದು ರಾಂಗ್ ಆಯಿತು? ಎ ಬಿ ಪ್ಲಸ್ ಬಿ ಸಿ, ಇಲ್ಲಿ ಸಿ ಎ ಅಂತ ಏನಿದೆ, ಇಲ್ಲೂ ಸಿ ಎ ಅಂತ ಇದೆ ಅಂದರೆ ಇಲ್ಲಿ ಮೈನಸ್ ಆಯಿತು ಅಂದರೆ ಏನಾಗಬೇಕಾಯಿತು? ಎ ಸಿ ಆಗಬೇಕಾಯಿತು, ಆಗಿಲ್ಲ. ಆಪ್ಷನ್ ಬಿ ಈಸ್ ನಾಟ್ ಟ್ರೂ. ಓಕೆ, ಕ್ಲಿಯರ್.